ನಾನೊಬ್ಬ ಕನ್ನಡಿಗ. ಮೇಡಮ್ ನಮಸ್ತೆ. ಯಾವ ಊರು, ಎಲ್ಲಿಂದ ಬಂದಿದ್ದೀರಾ? ನಮಸ್ತೆ. ನಾವು ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಹಾಸನ ಜಿಲ್ಲಾ ಚಲೋ ಕಾರ್ಯಕ್ರಮಕ್ಕೆ ನಾವು ಈ ದಿನ ಬಂದಿದ್ದೀವಿ. ಈ ದಿನ ಏನು ಹಾಸನದಲ್ಲಿ ಈ ಒಂದು ಪ್ರಕರಣ ನಡೆದಿದೆಯೋ ಅದನ್ನು ಇಡೀ ಪ್ರಪಂಚವೇ ನೋಡ್ತಾ ಇದೆ, ಇಡೀ ದೇಶವೇ ತಲೆ ತಗ್ಗಿಸ್ತಾ ಇದೆ. ದಯಮಾಡಿ ಇಂಥವ್ರ ವಿರುದ್ಧ ಆದಷ್ಟು ಬೇಗ SIT ತನಿಖೆ ಅಂತ ಏನಾಗ್ತಾ ಇದೆಯೋ ಅದನ್ನು ನಿಷ್ಪಕ್ಷಪಾತವಾಗಿ ಮಾಡಬೇಕು. ಮತ್ತು ಆ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಸರ್ಕಾರ ಅವರಿಗೆ ಧ್ವನಿಯನ್ನೆತ್ತಿ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು. ಮತ್ತು ಈ ಒಂದು ಪ್ರಕರಣಗಳು ರಾಜ್ಯದ ಯಾವುದೇ ಮೂಲೆಯಲ್ಲೂ ಜರುಗದಂತೆ ಇದ್ರ ವಿರುದ್ಧ ಸರಿಯಾದ ರೀತಿ ಕ್ರಮವನ್ನು ಜರುಗಿಸ್ಬೇಕಂತ ಹೇಳಿ ಈ ಮೂಲಕ ಮಂಡ್ಯ ಜಿಲ್ಲಾ KRS ಪಕ್ಷದ ವತಿಯಿಂದ ಹಾಗೆ ಕರ್ನಾಟಕ ಪಕ್ಷ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಕಳಕಳಿಯ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬನ್ನಿ ಮೇಡಮ್, ಮಾತಾಡಿ. ನೀವು ಹೆಣ್ಣು ಹುಲಿಯಾಗಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾರೆ. ನಮಸ್ಕಾರ. ಯಾವ ಊರು, ಏನು ಹೆಸರು? ನನ್ನ ಹೆಸರು ಉಪಶಾಂತಿ ಪ್ರಸಾದ್ ಅಂತೇಳಿ. ನಾವು ಪಾಂಡುಪುರದಿಂದ ಬಂದಿದ್ದೀವಿ, ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ. ನಾವೇನಪ್ಪ ಅಂದರೆ ಹೆಣ್ಮಕ್ಳ ಬಗ್ಗೆ ಆಗ್ತಿರೋ ಅನ್ಯಾಯನ ಎದುರಿಸೋಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ. ಅದಕ್ಕೆಲ್ಲರೂ ನೀವು ಸಹಕರಿಸಬೇಕು ಅಂತೇಳಿ KRS ಪಕ್ಷ ಪಾರ್ಟಿಯಿಂದ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಮೇಡಮ್ ಸರ್ ನಮಸ್ಕಾರ. ಯಾವ ಊರು, ಏನು ಹೆಸರು, ಬಂದಿರೋ ಉದ್ದೇಶ? ಹಾಸನ ಡಿಸ್ಟ್ರಿಕ್ಟು ಚನ್ನವಣ ತಾಲೂಕು, ಶಿವಕುಮಾರ್ ಅಂತ ನ್ಯಾಯದ ಪರ ಹೋರಾಟಕ್ಕೆ ಬಂದಿದ್ದೀವಿ. MLA ಅಭ್ಯರ್ಥಿ? ಹೌದು ಸರ್, MLA ಅಭ್ಯರ್ಥಿ ಆಗಿದ್ದು. ಏನೋ ಇದು ಚಲೋ ಹಾಸನಿಗೆ ಬಂದಿರೋಂಥ ಉದ್ದೇಶ ಸರ್, ನ್ಯಾಯಕ್ಕಾಗಿ ಬಂದಿದ್ದೀವಿ. ಥ್ಯಾಂಕ್ ಯು ಸರ್. ಏನಾಗಿದೆ ಅಂದರೆ BJP, ಕಾಂಗ್ರೆಸ್, JDS ಸರ್ ಜಿಲ್ಲಾ ಬನ್ನಿ. ಬನ್ನಿ ಮೇಡಮ್, ಬನ್ನಿ. ಯೂಟ್ಯೂಬ್ ಚಾನಲ್ ನಾನು ಸಬ್ಸ್ಕ್ರೈಬರ್. ಬನ್ನಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ದಿನ ನಮ್ಮ KRS ಪಾರ್ಟಿ ಹಾಸನ ನಮ್ಮ ಪ್ರಜ್ವಲ್ ರೇವಣ್ಣನ ಬಗ್ಗೆ ಪ್ರತಿಭಟನೆಗೆ ಅಂತ ಬಂದಿದ್ರಿ. ಈಗ ಸಾನ್ಲೆ ನಾವು DC ಮನವಿ ಕೊಟ್ಟು ಅಲ್ಲಿಂದ ಈಗ ಮನವಿ ಆಗಿದ್ದರಿಂದ ನಮ್ಮ ಮನೆಗಳ ಕಡೆ ಓಡೋಣ ಅಂತ ಹೊರಡ್ತಾ ಇದ್ರಿ. ಈಗ ನಮ್ಮ KRS ಸೈನಿಕರಾಗಿರುವಂಥ ಆರಣ್ಣರವರು ಈ ವಿಡಿಯೋ ಮಾಡ್ತಾಯಿದ್ರು, ಅದಕ್ಕೆ ಮಾತಾಡ್ತಾ ಇದ್ರಿ. ಬೆಸ್ಟರ್ನ ಬಡು ಬಗ್ಗಿಸ್ಬೇಕಂದ್ರೆ KRS ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅನ್ನೋದಕ್ಕೆ ನಾವು ರಾಜಾರೋಷವಾಗಿ ಹೇಳ್ಬೋದು. ಯಾಕಂದರೆ ಯಾವುದೇ ಪಕ್ಷಗಳು ಭ್ರಷ್ಟಾಚಾರದ ಬಗ್ಗೆ ಮಾತೇ ತೆಗೆಯೋದಿಲ್ಲ. ಯಾಕಂದರೆ ಎಲ್ಲರೂ ಭ್ರಷ್ಟರೇ, ಕಡು ಭ್ರಷ್ಟರಾಗಿದ್ದಾರೆ. JCP ಪಾರ್ಟಿಗಳು ಏನಿದೆಯೋ JDS, BJP ಮತ್ತು ಕಾಂಗ್ರೆಸ್ ಕಡು ಭ್ರಷ್ಟವಾಗಿ ಯಾವುದೇ ರೀತಿಯಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ರು ಯಾವುದೇ ರೀತಿ ಯಾರೂ ಚಕಾರ ತೆಗಿತಾ ಇಲ್ಲ. ಕಾಂಗ್ರೆಸ್ ಗೌರ್ಮೆಂಟು ಅವ್ರಿಗೇನು ಬೇಳೆ ಬೇಯಿಸ್ಬೇಕು ಅಷ್ಟು ಬೇಳೆ ಬೇಯಿಸ್ಕೊತಾ ಇದ್ದಾರೆ. ಇವ್ರು BJP ಅವ್ರು ಎಷ್ಟು ನಾಟಕ ಆಡಬೇಕು ಅವ್ರು ನಾಟಕ ಆಡ್ತಾವ್ರೆ. JDS ಅವ್ರು ಏನು ಮಾಡಬೇಕು ಅವ್ರು ಮಾಡ್ತಾಯಿದ್ದಾರೆ. ಇದು ಒಂದು ರಾಜಕೀಯ ಅಧ್ವಾನ. ಅಂದರೆ ರಾಜಕೀಯ ಮೂವರು ಒಂದೇ. JCP ಏನಿದೆಯೋ JCP ಪಾರ್ಟಿಗಳು ಮೂವರು ಒಂದೇ ನಾಣ್ಯದ ಮುಖಗಳು, ಇವೆಲ್ಲ ಮೂರು ಒಂದೇ. ಇದಕ್ಕೋಸ್ಕರ ನಾವೆಷ್ಟು ಹೋರಾಟ ಮಾಡಿದ್ರು ಆಗೋದಿಲ್ಲ. ನೀವು ಜನಗಳು ಎಚ್ಚೆತ್ಕೊಬೇಕು. ನಮ್ಮ ಪಕ್ಷವನ್ನು ಮುಂದಿನ ದಿನಗಳಲ್ಲಿ ತಂದಲ್ಲಿ ಇಂಥದನ್ನ ನಾವು ಮಟ್ಟ ಹಾಕೇ ಹಾಕ್ತೀರಿ. 100ಕ್ಕೆ 100% ನಾವು ಕಡಿವಾಣ ಹಾಕೇ ಹಾಕ್ತೀರಿ. ಯಾವುದೇ ರೀತಿಯಲ್ಲಿ ಲೂಪ್ ಹೋಲ್ಸು ಮತ್ತೊಂದು ನಾವು ಮಾಡೋದಿಲ್ಲ. ಹೊಂದಾಣಿಕೆ ರಾಜಕಾರಣ ಮಾಡೋದೇ ಇಲ್ಲ ಅಂತ ಹೇಳ್ತಾ ರಾಜಾರೋಷವಾಗಿ ಹೇಳ್ತೀರಿ ನಾವು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇವಾಗ ಒಂದು ಕ್ವಶನ್ನು ಸರ್. ಈಗ ನಿಮಗೆ ನೆಕ್ಸ್ಟು ಪ್ರಜ್ವಲ್ ರೇವಣ್ಣನಿಗೆ ಹೊರಪಡುತ್ತೆ ಅನ್ನೋದು 2700 ವಿಡಿಯೋಗಳು. ಅದು ಕಾಣಂಗೆ ಅವ್ರಿಗೆ ಭಯಪಟ್ಟು ಮನೇಲೇ ಇರೋವಂಥ ಹೆಣ್ಮಕ್ಳಿಗೆ ಏನಾದರೂ ನಿಮ್ಮಿಂದ ಅಲ್ಲ, ಯಾರೇ ಆಗಲಿ ಬರಬೇಕು. ಇಂಥದನ್ನ ಆಚೆಗೆ ತಂದಾಗ ಇನ್ನೊಬ್ಬ ರಾಜಕೀಯ ವ್ಯಕ್ತಿ ಯಾರೇ ಆಗಿರಲಿ, ಪಬ್ಲಿಕ್ ಸರ್ವೆಂಟ್ ಅವರು, ಅರ್ಥ ಆಯ್ತಾ? ನಾನು ನಿಮ್ಗೆ ಸೇವೆ ಮಾಡ್ತೀನಿ ಅಂತ ರಾಜಕೀಯ ವ್ಯಕ್ತಿಗಳು ಬಂದು ಅವ್ರ ಸೇವೆ ಅಲ್ಲ, ನಮ್ಮ ಮಾನ ಮರ್ಯಾದೆಯನ್ನು, ನಮ್ಮ ಶೀಲಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ. ಇಂಥ ರಾಜಕೀಯ ವ್ಯವಸ್ಥೆ ಅಸಹ್ಯ ಆಗೋಗಿದೆ. ಹಾಗಾಗಿ ಇಂಥ ರಾಜಕೀಯ ವ್ಯವಸ್ಥೆಯನ್ನು ನಾವು ತೊಳಿಲೇಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಹೆಣ್ಮಕ್ಳಿಗೆ ನಮಗೆ ನಮ್ಮ ಇದರಲ್ಲಿ ಇಂಡಿಯಾದಲ್ಲಿ ತುಂಬ ಮರ್ಯಾದೆಯಿಂದ ನೋಡ್ಕೊತಾರೆ. ಹಾಗೂ ಯಾವುದೇ ಗಂಗಾ ಯಮುನಾ ಏನು ಕಿಕ್ತಾರೆ ಹೇಳಿ, ಹೆಣ್ಣುಮಕ್ಕಳ ಹೆಸರು ಅಷ್ಟೊಂದು ಹೆಸರಿಟ್ಟನು. ಇವರು ಇಂಥ ಕಚ್ಚಡಗಳು ಯಾವುದೋ ಒಂದು ಪ್ರಜ್ವಲ್ ರೇವಣ್ಣ ಅಂತ ಒಬ್ಬ ಇತ್ತಿರ್ಥ ಕಾಮಿ ಈ ಥರ ಮಾಡೋದು ಎಷ್ಟು ಮಾತ್ರ ಸಮಂಜಸ ನನಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಪಕ್ಷ ಭೇದ ಮರೆತು ಇಂತಹ ಯಾರು ಪ್ರಜ್ವಲ್ ರೇವಣ್ಣವನ್ನು ಕಡಿವಾಣ ಹಾಕಲಿಲ್ಲ ಅಂತ ನೀವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಈ ದಿಕ್ಕಿನ ಇವಾಗ 2200 ಏನು ಹೇಳ್ತಾ ಇದ್ದೀರಾ, 10,000 ಮಾಡ್ಬೋದಪ್ಪ ಇಂಥ ಪುಣ್ಯಾತ್ಮನ ಬಿಟ್ಟರೆ. ಸರ್, ಇವಾಗ ಸರ್ಕಾರಿ ಅಧಿಕಾರಿಗಳೇ ಯಥೇಚ್ಛವಾಗಿ ಅವರ ಜೊತೆ ವೀಡಿಯೋಗೆ ಸಿಗಾಕೊಂಡಿರೋದು. ಆ ವೀಡಿಯೋಗೆ ಸಿಗಾಕೊಂಡಿರೋಂಥ ಹೆಣ್ಮಕ್ಳನ್ನ ಏನು ಸರ್ಕಾರಿ ಹುದ್ದೆನ ಮುಂದುವರಿಸಬೇಕು ಅಂತಲೇ ಸಸ್ಪೆಂಡ್ ಮಾಡಿಸ್ಬೇಕಂತ ನಿಮ್ಮ ಅಭಿಪ್ರಾಯ? ಸಸ್ಪೆಂಡು ಆಗಬೇಕು. ಅಂಥವ್ರನ್ನ ಈ ಕೂಡ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡಬೇಕಾಯ್ತು. ಯಾಕಂದರೆ ಗೌರ್ಮೆಂಟ್ಗೆ ಹೇಳಲ್ಲ 3 ಕಡೂರು PSI ಒಬ್ರದ್ದು ಯಥೇಚ್ಛವಾದ ವೀಡಿಯೋನು ವೈರಲ್ ಆಗಿದೆ. ಅದೇ 3 ಒಂದೇ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವ್ರನ್ನ ಸಸ್ಪೆಂಡೇ ಮಾಡಲಿಲ್ಲ. ಇವರೆಲ್ಲ ಒಂದೇ. ಈ JCP ಪಾರ್ಟಿಗಳು, ಕಾಂಗ್ರೆಸ್ಸು, BJP
ಮತ್ತು JDS ಮೂರು ಒಂದೇ. ಹಾಗಾಗಿ ಇವ್ರನ್ನ ಯಾರನ್ನೂ ಸಸ್ಪೆಂಡ್ ಮಾಡಲಿಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಕಟ್ಟಲೆ ಮತ್ತು ಕಾನೂನು ಅಂತಿದೆ, ಅವ್ರಿಗೆ ಒಂದು ಲಿಮಿಟ್ ಅಂತಿದೆ, ಅಲ್ಲಿ ಮೀರಬಾರ್ದು. ಇವ್ರಿಗೆ ಮಾನ ಮರ್ಯಾದೆ ಬಿಟ್ಟು ಡ್ಯಾನ್ಸ್ ಆಡ್ತಾರೆ ಅಂದರೆ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ದಿರ ಇಟ್ಕೊಂಡಿದ್ದಾರೆ ಅಂದರೆ ಇದರಲ್ಲಿ ಯಾರು ಕೈವಾಡ ಇದೆಯಾ ನೀವೇ ತಿಳ್ಕೊಳ್ಳಿ. ಸಿದ್ದರಾಮಯ್ಯಗೇನು ಮಾನ ಮರ್ಯಾದೆ ಇಲ್ವಾ? ಇಲ್ಲ DK ಶಿವಕುಮಾರ್ಗೇನು ಮಾನ ಮರ್ಯಾದೆ ಇಲ್ವಾ? ಯಾಕೆ ಅಂತ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ತನಿಖೆ ಮಾಡಿಸೋದು ಬಿಟ್ಟು ಎಲ್ಲರನ್ನೂ ಆ ಹುದ್ದೆಯಲ್ಲಿ ಮುಂದುವರ್ಸೋಕೆ ಬಿಟ್ಟು ಇವರೆಲ್ಲ ಏನು ರಾಜಕೀಯನೋ ಈ ವ್ಯವಸ್ಥೆ, ಈ ಕೆರೆದಿರೋ ವ್ಯವಸ್ಥೆಯಲ್ಲಿ ನಾವೆಲ್ಲ ನೋಡ್ತೀವಿ ಅನ್ನೋದಕ್ಕೆ ಕನಸಲ್ಲೂ ಇರಲಿಲ್ಲ. ನಾವು ನೋಡಿಬಿಟ್ರಿ ಇವೆಲ್ಲ ಮುಂದಿನ ಪೀಳಿಗೆಗನ ನಾವೆಲ್ಲ ರೆಡಿ ಮಾಡೋಣ, ನಾವೆಲ್ಲ ಒಂದಾಗೋಣ. ಇಲ್ಲಿ ಜಾತಿ ರಾಜಕಾರಣ ಮತ್ತು ಓಲೈಕ ರಾಜಕಾರಣ ಬಿಟ್ಟು ಏನು ಈ ಭ್ರಷ್ಟಾಚಾರವನ್ನು ಮತ್ತು ಇಂಥ ಅನಾಚಾರಗಳನ್ನು ತಡೆಯುವಂಥ ಪಕ್ಷಗಳ ಮುಂದಿನ ದಿನಗಳು ಬರಲಿ. ಅದರಲ್ಲಿ ನಾವು KRS ಮುನ್ನೆಲೆಯಲ್ಲಿದ್ದೀರಿ ಅಂತ ನಾವು ರಾಜಾರೋಷವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸರ್ ಥ್ಯಾಂಕ್ ಯು ಸರ್. ಮೇಡಮ್ ನಿಮ್ಮ ಅನಿಸಿಕೆ, ನೀವು ಒಬ್ಬಳು ಹೆಣ್ಮಗಳಾಗಿ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗೋದ್ರಿಂದ ನಿಮ್ಮ ಅನಿಸಿಕೆ ಮೇಡಮ್? ಇಡೀ ನಾಡು ಒಂದು ದಿಗ್ಭ್ರಮೆ ಆಗಬೇಕು. ಕರ್ನಾಟಕದ ದೊಡ್ಡ ಹಗರಣ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಲೈಂಗಿಕ ದೊಡ್ಡ ಹಗರಣ ಈ ಪ್ರಜ್ವಲ್ ರೇವಣ್ಣ ಅವರ ಹಗರಣ. ನಾಡಿನ ಹೆಣ್ಣು ಮಕ್ಕಳು ನೀವು ಯಾವುದ ಆಧಾರದ ಮೇಲೆ ನೀವು ಮತವನ್ನು ಹಾಕ್ತೀರಾ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಹಾಸನ ಜಿಲ್ಲೆಯಲ್ಲಿ ಸರಳವಾಗಿ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ಬೀದಿ ಪಾಲು ಮಾಡಿದ್ದಾರೆ ಈ ಒಂದು ಪಕ್ಷಗಳು, ಈ ಒಂದು ಪ್ರಜ್ವಲ್ ರೇವಣ್ಣ. ದಯವಿಟ್ಟು ನೀವು ಭ್ರಷ್ಟ ವ್ಯವಸ್ಥೆಗಳನ್ನು ತೊಲಗಿಸಬೇಕು ಅಂದರೆ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬೆಂಬಲವನ್ನು ನೀಡಿ. ಹಾಗೂ ನಾಡಿನ ಹೆಣ್ಮಕ್ಳಿಗೆ ಏನು ಹೇಳಬೇಕು ಅಂದರೆ ಯಾವ್ಯಾವ ಗ್ಯಾರಂಟಿಗಳನ್ನು ನೀವು ತಿಳ್ಕೊಂಡು ನಮಗೆ ಆ ಗ್ಯಾರಂಟಿಯಿಂದ ಉಪಯೋಗ ಆಗಿದೆ, ಈ ಗ್ಯಾರಂಟಿಯಿಂದ ಉಪಯೋಗ ಆಗಿದೆ ಅಂತ ಹೇಳ್ಕೊಂಡು ನೀವು ಹೋಗಿ ಆ ಪಕ್ಷಗಳಿಗೆ ಮತವನ್ನು ಹಾಕ್ತಾ ಇದ್ದೀರಾ. ದಯವಿಟ್ಟು ಹೇಳ್ತೀನಿ, ಈ ಕಾಂಗ್ರೆಸ್ BJP JDS ಪಕ್ಷಗಳಲ್ಲಿ ಅತ್ಯಾಚಾರಿಗಳು ಇಲ್ವಾ, ಭ್ರಷ್ಟರಿಲ್ವಾ? ಹೋಗಿ ಅವ್ರಿಗೆ ಹಾಕ್ತೀರಾ. ಅದಕ್ಕೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಇಷ್ಟರ ಮಟ್ಟಿಗೆ, ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಲೈಂಗಿಕ ಹಗರಣ ಆಗಿದೆ. ಇದನ್ನು ಯಾರೂ ಸಹ, ಯಾವ ಪಕ್ಷದವರು, ಯಾವ ಪಕ್ಷದ ಕಾರ್ಯಕರ್ತರು ಸಹ ಊಹೆ ಮಾಡಿರಲಿಲ್ಲ. ನೀವೇ ಯೋಚನೆ ಮಾಡಿ, JDS ಪಕ್ಷದ ಕಾರ್ಯಕರ್ತರ ಮಹಿಳೆಯರು ಎಷ್ಟರ ಮಟ್ಟಿಗೆ ಸುರಕ್ಷೆ ಆಗಿದ್ದಾರೆ, ಅಲ್ಲಿನ ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ಸುರಕ್ಷತೆ ಆಗಿದ್ದಾರೆ, ಹಾಗೂ ನಾಡಿನ ಹೆಣ್ಣು ಮಕ್ಕಳ ಬಗ್ಗೆ ಅವರ ಮಟ್ಟದಲ್ಲಿ ಯೋಚನೆ ಮಾಡಿ. 2,000 ವೀಡಿಯೋಸೋ 3,000 ವೀಡಿಯೋಸೋ ನಮಗೆ ಅದು ಬೇಡ. ಆದರೆ ನಾಡಿನ ಹೆಣ್ಣು ಮಕ್ಕಳ ಹಾಗೂ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಗೌರವದ ಬಗ್ಗೆ ಧಕ್ಕೆ ಆಗ್ತಾ ಇದೆ. ಈಗ ಹಾಸನದಲ್ಲಿ ಹೆಣ್ಣು ಮಕ್ಕಳನ್ನು ಏನೋ ಮದುವೆ ಆಗಲಿಕ್ಕೆ ಆಗ್ತಿಲ್ಲ ಅನ್ನೋಂಥ ರೀಲ್ಸ್ ಎಲ್ಲ ಹೋಗ್ತಾ ಇದೆ. ಯಾರಿದು? ತುಂಬ ಕೆಟ್ಟದಾಗಿ ವೈರಲ್ ಆಗ್ತಿದೆ. ಕೆಟ್ಟದಾಗಿ ವೈರಲ್ ಆಗ್ತಾ ಇದೆ. ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಒಂದು ಘನತೆ ಗೌರವದ ಬಗ್ಗೆ ಇದನ್ನು ನೀವು ಯಾರು ಇದನ್ನೆಲ್ಲ ಮಾಡಿದ್ದು? ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಕುಟುಂಬಸ್ಥರು, ಭವಾನಿ ಅವರು ಈ ರೀತಿಯಾಗಿ ಆಗಿದೆ. ದಯವಿಟ್ಟು ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳು ನೀವು ಇನ್ನಾದರೂ ಎಚ್ಚರಿಕೆಯಿಂದ ಮತವನ್ನು ಹಾಕಿ. ನೀವು ಪ್ರಜ್ವಲ್ ರೇವಣ್ಣಗೆ ಮತವನ್ನು ಹಾಕಿ ಯಾಕೆ ಗೆಲ್ಲಿಸಿದ್ರಿ? ಅವರ ತಾತ ಪ್ರಧಾನಿ, ಅವರ ಚಿಕ್ಕಪ್ಪ ಮುಖ್ಯಮಂತ್ರಿ, ಈಗ ಈ ರೀತಿ ಹಿನ್ನೆಲೆಯಲ್ಲಿ ಅವರನ್ನು ಗೆಲ್ಲಿಸಿದೆ ಬಿಟ್ಟು ಅವನ ಯಾವ ಘನತೆ ಇದೆ, ಅವನಿಗೆ ಯಾವ ಅರ್ಹತೆ ಇದೆ, ಅವನಿಗೆ ಯೋಗ್ಯತೆಗಳಿದೆ ಅಂತ ನೀವೇನಾದರೂ ಯೋಚನೆ ಮಾಡಿದ್ರಾ? ಇಲ್ಲ. ಇದು ಕುಟುಂಬ ರಾಜಕಾರಣ. ಅದಕ್ಕೆ ನಾವೀಗ ಅನುಭವಿಸ್ತಾ ಇದ್ದೀವಿ ಹಾಸನ ಜಿಲ್ಲೆಯಲ್ಲಿ. ಕರ್ನಾಟಕದಲ್ಲಿ ಇದು ಬರೀ ಹಾಸನ ಜಿಲ್ಲೆಗಷ್ಟೇ ಸೀಮಿತ ಅಲ್ಲ, ಇಡೀ ಕರ್ನಾಟಕದ 32 ಜಿಲ್ಲೆಗಳಲ್ಲೂ ಸಹ ಬಿಸಿ ಮುಟ್ಟುತ್ತೆ. ಪ್ರತಿಯೊಂದು MLA MPಗಳಲ್ಲಿ ಎಷ್ಟೋ ಸ್ಟೇ ಆರ್ಡ್ರ್ ತಂದಿದ್ದಾರಂತೆ, ಎಷ್ಟೋ 50 ಜನ ಸ್ಟೇ ಆರ್ಡ್ರ್ ತಂದಿದ್ದಾರಂತೆ. ನೀವೇನೋ ರಾಜಕೀಯ ಕ್ಷೇತ್ರದಲ್ಲಿ ಜನರನ್ನು ಉದ್ಧಾರ ಮಾಡ್ತಿರೋ, ಇಲ್ಲ ನಿಮಗೆ ಈ ರೀತಿಯಾದಂತಹ ಹೆಣ್ಣು ಮಕ್ಕಳನ್ನು ಉಪಯೋಗಿಸಿಕೊಂಡು, ನಿಮ್ಮ ಅಧಿಕಾರದಿಂದ ಹೆಣ್ಣು ಮಕ್ಕಳನ್ನು ಉಪಯೋಗಿಸಿಕೊಂಡು ಈ ಥರ ಬೀದಿಗೆ ತಂದು ಗೌರವವನ್ನು ನಿಲ್ಲಿಸಿದ. ಕರ್ನಾಟಕಕ್ಕೆ, ಸಂಸ್ಕೃತಕ್ಕೆ ಹೆಸರುವಾಸಿ, ನಾಡಿನ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತಹ ಸ್ಥಳ. ಈ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಿಗೆ ಈ ಒಂದು ಹಗರಣ ಸೌಂಡ್ ಆಗ್ತಿದೆ ಅಂದರೆ ಯೋಚನೆ ಮಾಡಿ, ಎಷ್ಟು ಕ್ರಿಮಿ, ಎಷ್ಟು ವಿಕೃತ ಕಾಮಿ, ಎಷ್ಟು ಹೆಣ್ಣು ಭಾಗ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ. ಇಂಥವರೇ ಇದ್ದಾರೆ. ದಯವಿಟ್ಟು ಮತವನ್ನು ಹಾಕಬೇಕಾದ್ರೆ, ಜನನಾಯಕನನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು ಪರಿಜ್ಞಾನದಿಂದ ಯೋಚನೆ ಮಾಡಿ. 2,000 ರೂಪಾಯಿ ಕೊಟ್ಟರು, ಒಂದು ಸೈಟ್ ಫ್ರೀ ಕೊಟ್ಟರು, ಮನೆ ಕೊಟ್ಟರು, ನನಗೆ ಮನೆ ಬಂದ, ಈ ನಾಯಕ ಮನೆಗೆ ಬಂದ ಓಟ್ ಹಾಕಿ ಈ ನಾಡಿನ ಈ ಹಾಸನ ಜಿಲ್ಲೆಯನ್ನು ಮಾನ ಮರ್ಯಾದೆಯ ಹೆಣ್ಣು ಮಕ್ಕಳ ಮರ್ಯಾದೆಯನ್ನು, ಹಾಸನ ಜಿಲ್ಲೆಯ ಜನತೆಯ ಮರ್ಯಾದೆಯನ್ನು ಆಗಿದೆ. ಮೇಡಮ್, ಎಷ್ಟೋ ಜನ ಇವತ್ತು ಅವರಿಗೆ ಭಯ ಪಟ್ಕೊಂಡು ಇವತ್ತು ಹಾಸನಾಗಿರುವಂಥ ಹೆಚ್ಚೆಚ್ಚುವಾಗಿ ರೌಡಿಸಮ್ ಅವ್ರದ್ದೇ ಇರೋದು. ನಿಖಿಲ್ ಕುಮಾರಸ್ವಾಮಿಗೆ ಇರೋದು, ಪ್ರಜ್ವಲ್ ರೇವಣ್ಣ ಆಗಿರೋದು, ಸ್ವರೂಪ ಆಗಿರ್ಬೋದು, ಪ್ರತಿಯೊಬ್ಬರೂ ನೀವು ಭಯ ಪಟ್ಕೊಂಡು ಇರೋವಂಥವ್ರಿಗೆ ಮನೇಲೇ ಕೂತು ಹೊರಗೆ ಬಂದು ಹೇಳೋದಕ್ಕೆ ಭಯ ಆಗಿರೋರಿಗೆ ಏನು ಹೇಳ್ತೀರಿ ನಿಮ್ಮ ಅನಿಸಿಕೆ?
ಇಷ್ಟು ಪ್ರಕರಣದಲ್ಲಿ ಇಷ್ಟು ವಿಡಿಯೋಸ್ಗಳಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಯಾರೂ ಹೊರಗಡೆ ಬರ್ತಾಯಿಲ್ಲ. ಯಾಕೆ ಅಂದರೆ ನಮ್ಮ ಕುಟುಂಬ ಇದೆ, ಗಂಡ ಮತ್ತು ಅಪ್ಪ ಅಮ್ಮ ಮಕ್ಕಳು ಮರಿ ಸಂಬಂಧಿಕರ ಮರ್ಯಾದೆ ಹೋಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಯಾವುದೇ ಹೆಣ್ಣು ಮಗಳು ಬಂದುಬಿಟ್ಟು ಒಂದು ದೂರನ್ನು ಸಲ್ಲಿಸ್ತಾ ಇಲ್ಲ. ಆದರೆ ಇಷ್ಟು ದೊಡ್ಡ ಕ್ರಿಮಿ ಇಷ್ಟರ ಮಟ್ಟಿಗೆ ಬೆಳಿಬೇಕು ಅಂದರೆ ಅವರ ಹಿಂಬಾಲಕರಿದ್ದಾರೆ. ದಯವಿಟ್ಟು ಹಿಂಬಾಲಕರಿಗೆ ಹೇಳ್ತಾ ಇದ್ದೀನಿ, ಅಂಧ ಭಕ್ತರಾಗಬೇಡಿ, ದಯವಿಟ್ಟು ಮರ್ಯಾದೆ ಅಂಥ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ KRS ಪಕ್ಷವೂ ಸಹ ಬೆಂಬಲ ಇದೆ, ಮಹಿಳಾ ತಂಡ ಇದೆ. ದಯವಿಟ್ಟು ಯಾರಿಗೂ ಗೊತ್ತಾಗದೆ ನಮ್ಮ ವಿಳಾಸಕ್ಕೆ ನಿಮ್ಮ ದೂರನ್ನು ಸಲ್ಲಿಸಿ. ನಾವು ಯಾವುದೇ ರೀತಿಯಾಗಿ ಹೊರಗಡೆ ಆಗದೆ ಗೌಪ್ಯವಾಗಿ ನಾವು ಈ ಒಂದು ತನಿಖೆಯನ್ನು ಮಾಡ್ತೀವಿ. ದಯವಿಟ್ಟು ಮಹಿಳೆಯರು ಧೈರ್ಯದಿಂದ ಇರಿ ಅಂತ ನಾನು ಕೇಳ್ಕೊತೀನಿ. ಮಹಿಳೆಯರಲ್ಲ ಮೇಡಮ್, ಯಥೇಚ್ಛವಾಗಿ ಗಂಡು ಮಕ್ಕಳು ಕೂಡ ಆಸ್ತಿ ವಿಚಾರವಾಗಿ ಅವ್ರಿಗೆ ಭಯ ಪಟ್ಕೊಂಡಿರೋದು, ಅವ್ರ ಹತ್ರ ಕಿತ್ಕೊಂಡಿರೋದು ಯಥೇಚ್ಛವಾಗಿ ಹಾಸನದಲ್ಲೇ ಇರೋದು ಮೇಡಮ್. ಇದಕ್ಕೆ ಮೂಲ ಏನಂದರೆ ಕುಟುಂಬ ರಾಜಕಾರಣ. ನೀವು ಬ್ರೇಕ್ ಮಾಡ್ತಾ ಇಲ್ಲ. ಯಾಕೆಂದರೆ ಅವರ ಮನೆಯಲ್ಲಿ ಮಕ್ಕಳನ್ನ ಅವರ ಸಂಬಂಧಿಕರನ್ನು ನೀವು ಓಟಾಗಿ ಗೆಲ್ಲಿಸಿ ಇಷ್ಟರ ಮಟ್ಟಿಗೆ ಆಗಿದೆ. ದಯವಿಟ್ಟು ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಮಾಡಿ. ಬ್ರೇಕ್ ಮಾಡಿದ್ರೆ ಈ ಥರ ರೌಡಿಸಮ್ಮು, ಇನ್ನೊಬ್ಬರ ಮೇಲೆ ರೌಡಿಸಮ್ಮು, ಅವರ ಆಸ್ತಿ ಕಿತ್ಕೊಳೋದು, ಅವರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು, ಲೈಂಗಿಕ ಕಿರುಕುಳ ಮಾಡೋದು, ಪೆನ್ ಡ್ರೈವ್ಗಳು ಮಾಡೋದು, ಇದೆಲ್ಲ ಏನಕ್ಕಾಗ್ತಾ ಇದೆ? ಅವರ ಸಂಬಂಧಿಕರಿಗೆ ನೀವು ಓಟಾಗಿ ಗೆಲ್ಲಿಸಿ ಕುಟುಂಬ ರಾಜಕಾರಣ ಮಾಡ್ತಿರೋದಕ್ಕೆ ಇಷ್ಟೆಲ್ಲ ಆಗ್ತಿದೆ. ದಯವಿಟ್ಟು ಒಂದು ಕುಟುಂಬಕ್ಕೆ ಒಂದು MLA ಆದರೂ ಮತ್ತೆ ಇನ್ನೊಬ್ಬರಿಗೆ ಅವಕಾಶಗಳನ್ನ ಕೊಡಬೇಡಿ. ದಯವಿಟ್ಟು ಸಂಸದಾಗಿರುವಂಥ ಪ್ರಜ್ವಲ್ ರೇವಣ್ಣ ರಾಜಕೀಯ ಕ್ಷೇತ್ರದಿಂದ ತೊಲಗಿಸಿ, ಅವ್ರ ಕುಟುಂಬವನ್ನೇ ರಾಜಕೀಯ ಕ್ಷೇತ್ರದಿಂದ ತೊಲಗಿಸಿ ಹಾಸನವನ್ನು ರಕ್ಷಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್ ಥ್ಯಾಂಕ್ ಯು. ಹಾಗೆ ಜನನಿ ಟಾಕ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.